ಎಲ್ಲರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಮುಖ್ಯವಾದ ಕಾರಣಕ್ಕೋಸ್ಕರ ನಾವು ಆಚೆ ಹೊರಟಿದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಕ್ಕಳು SSLC ಕಂಪ್ಲೀಟ್ ಆಯಿತು ಅಲ್ವಾ. ಹಾಗಾಗಿ ಒಂದು ಒಳ್ಳೆ ಕಾಲೇಜನ್ನ ನಾವು ಕೂಡ ನೋಡಿದ್ದೀವಿ. ಆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಕೂಡ ಹೊರಟಿರುವಂಥದ್ದು. ಆ ಅಟ್ಮಾಸ್ಫಿಯರೇ ತುಂಬಾ ಬ್ಯೂಟಿಫುಲ್ ಆದಂಥ ಒಂದು ಅಟ್ಮಾಸ್ಫಿಯರ್ ಅಂತಲೇ ಹೇಳ್ಬೋದು. ಹೀಗೆ ನಾವು ಹೊರಟಿರುವಂಥದ್ದು. ಅಲ್ಲಿ ಯಾವ ರೀತಿ ಅಡ್ಮಿಷನ್ ಆಗುತ್ತೆ, ಏನು ಎತ್ತ ಅನ್ನೋದನ್ನು ಈ ಒಂದು ಕಂಪ್ಲೀಟ್ ಬ್ಲಾಗ್ನಲ್ಲಿ ಹೇಳ್ತೀನಿ ಅಂತ. ಇಲ್ಲೇನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಒಂದು ಜಾಗದಲ್ಲಿ ನಿಲ್ಲಿಸ್ಕೊಂಡು ಕಾಫಿ ಟೀ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನಿಲ್ಲಿಸ್ಕೊಂಡು ಅಲ್ಲಿ ಕಾಫಿ ಟೀ ಅಥವಾ ವಾಶ್ರೂಮ್ ಎಲ್ಲ ಯೂಸ್ ಮಾಡೋಣ ಅಂಥೇಳಿ ನಿಂತ್ಕೊಂಡಿರುವಂಥದ್ದು. ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ, ತುಂಬಾ ಬಿಳಿಯಾಗಿರುವಂಥ ಒಂದು ಬೆಕ್ಕು. ಅದಂತೂ ಸಿಕ್ಕಾಪಟ್ಟೆ ಆಟ ಆಡ್ತಾಯಿತ್ತು. ಒಳಗೆ ಹೊರಗಡೆ ಓಡಾಡೋದು, ಅಥವಾ ನನ್ನ ಮಗ ಹೇಗೆ ಮಾತಾಡ್ತಾನೋ ಅದೇ ರೀತಿ ಆನ್ಸರ್ ಮಾಡೋ ರೀತಿಯಲ್ಲಿ ಅದು ಕೂಡ ಮಾಡ್ತಾಯಿತ್ತು. ಹಾಗಾಗಿ ಅದು ಕೂಡ ಒಂದು ಕ್ಯಾಪ್ಚರ್ನ ಮಾಡಿಕೊಂಡೆ. ಅದಾದ ನಂತರ ನಾವಂತೂ ಅಲ್ಲಿಂದ ಹೊರಡ್ತೀವಿ. ಏನಪ್ಪ ಅಂತ ಹೇಳಿದ್ರೆ, ಹೊಟ್ಟೆಯೆಲ್ಲ ಸಿಕ್ಕಾಪಟ್ಟೆ ತೊಳಗಿಸ್ತಾ ಇರುತ್ತೆ. ನನಗಂತೂ ವಾಮಿಟಿಂಗ್ ಸೆನ್ಸೇಷನ್ನು ಸಖತ್ತು ತುಂಬ ಸಿಕ್ಕಾಪಟ್ಟೆ ಆಗೋಯಿತು. ಯಾವಾಗಲೂ ಕೂಡ ನನಗೆ ಈ ರೀತಿ ಆಗುವಂಥದ್ದು ಇರೋದೇ ಇಲ್ಲ. ಆದರೆ ಈ ಟೈಮ್ ಯಾಕೋ ಈ ರೀತಿ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿಂದ ನಾವು ಎಲ್ಲ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನಾವು ಕೂಡ ಅಡ್ಮಿಷನ್ಗೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗ ಮತ್ತು ಮಗಳು ಆಟ ಆಡ್ತಾ ಇರುವಂಥದ್ದು. ನಾವು ಕೂಡ ಬೆಳಗ್ಗೆ ಸರಿಯಾಗಿ ತಿಂಡಿ ಕೂಡ ಆಗಿರಲಿಲ್ಲ ನಮ್ಮದು. ಬೇಗನೆ ಊಟ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಜಾಗಕ್ಕೆ ನಿಲ್ಲಿಸಿದ್ವಿ. ನಮಗೂ ಕೂಡ ಅಲ್ಲೇ ಗೊತ್ತಿರುವಂಥವ್ರು ಒಬ್ಬರು ರೆಫರ್ ಮಾಡಿದ್ರು. ಈ ಹೋಟೆಲ್ಗೆ ಹೋಗಿ ಊಟ ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ವೆಜ್ಜು ನಾನ್ ವೆಜ್ಜು ಎರಡೂ ರೀತಿಯಲ್ಲೂ ಇರುತ್ತೆ ಅಂತ ಹೇಳಿ ಹೇಳಿದ್ರು. ನಮಗಂತೂ ಮೀನು ಊಟ ಮಾಡಬೇಕು ಅಂಥೇಳಿ ಅನಿಸ್ತು. ಹಾಗಾಗಿ ಫಿಶ್ ಊಟನ ನಾವು ಆರ್ಡ್ರ್ ಮಾಡ್ಕೊಂಡ್ವಿ. ಫಿಶ್ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಮೀನು ಫ್ರೈ ಆಗಿರ್ಬೋದು, ಫಿಶ್ ಕರೀಲಿ ಫಿಶ್ ಆಗಿರ್ಬೋದು, ಸ್ವಲ್ಪ ಪಲ್ಯ, ವೆಜ್ ಪಲ್ಯ ಮತ್ತು ಹಪ್ಪಳ ಉಪ್ಪಿನಕಾಯಿ ಇದನ್ನೆಲ್ಲ ಕೊಟ್ಟಿದ್ರು. ಊಟ ಅಂತೂ ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಬೇರೆ ಊರಿಗೆ ಹೋದ್ಮೇಲೆ ಅಲ್ಲಿ ಊಟ ಟೇಸ್ಟ್ ಮಾಡೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಇಷ್ಟ ಆಗೋದಕ್ಕಿಂತ ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ. ಯಾಕಪ್ಪ ಅಂತ ಹೇಳಿದ್ರೆ, ಅವರು ಯಾವುದೇ ಹೋಟೆಲ್ ಆಗಿರಲಿ, ದೊಡ್ಡದಾಗಿರಲಿ, ಚಿಕ್ಕದಾಗಿರಲಿ, ಫುಟ್ಪಾತ್ ಆಗಿರಲಿ, ಅವರಂತೂ ಅಲ್ಲಿ ಊಟ ಮಾಡೋದು ಇದ್ದೇ ಇರುತ್ತೆ ಅನ್ನೋದಕ್ಕಿಂತ ಅಲ್ಲಿ ಟೇಸ್ಟ್ ನೋಡಬೇಕು, ಅದು ಹೆಂಗಿರುತ್ತೆ ಅನ್ನೋದು ಅವರು ಟೇಸ್ಟು ಗೊತ್ತಾಗಬೇಕು ಅನ್ನೋದು ಕಾರಣಕ್ಕೋಸ್ಕರ ಅವರು ಎಲ್ಲೇ ಆಗಿರಲಿ, ಯಾವುದೇ ಚಿಕ್ಕದು ದೊಡ್ಡದು ಅನ್ನೋ ಭೇದ ಭಾವನೆ ಏನೂ ಮಾಡೋದಿಲ್ಲ. 5 ಸ್ಟಾರ್ ಹೋಟೆಲ್ ಆದರೂ ಸರಿ, ಫುಟ್ಪಾತ್ ಆದರೂ ಸರಿ ಊಟ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ಒಳ್ಳೇದಿರಬೇಕು, ಚೆನ್ನಾಗಿರಬೇಕು, ನೀಟಾಗಿ ಕ್ಲೀನಾಗಿದ್ದರೆ ಸಾಕು. ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಕೂಡ ಕಾಲೇಜಿಗೆ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ನಾವು ಉಳ್ಕೊಂಡಂಥ ಜಾಗಕ್ಕೂ ಕಾಲೇಜಿಗೂ ತುಂಬಾ ಡಿಸ್ಟೆನ್ಸ್ ಇತ್ತು. ಒಂದೂವರೆ ಗಂಟೆ ಟೈಮ್ ಬರೋ ತನಕನೇ ತುಂಬಾ ಲೇಟ್ ಆಗೋಗಿತ್ತು. ಅದು ಬಂದ ಅಲ್ಲಿ ಅಪ್ಲಿಕೇಶನ್ ಫಿಲಪ್ ಮಾಡೋದಾಗಿರ್ಬೋದು, ಅಪ್ಲಿಕೇಶನ್ ತೊಗೊಳ್ಳೋದಾಗಿರ್ಬೋದು, ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ. ಅದನ್ನು ಮುಗಿಸೋಷ್ಟರಲ್ಲಿ ಒಳ್ಳೆ ಎಕ್ಸಾಮಿಗೆ ಬರ್ದಂಗೆ ಇದೆಯಲ್ಲ ಮಮ್ಮಿ ಅಂತ ಹೇಳ್ತಾಯಿದ್ರು ನನ್ನ ಮಕ್ಕಳಂತೂ. ಈ ಎಲ್ಲ ಪ್ರೋಸೆಸ್ನ ಮುಗಿಸಿ ನಾವು ಅಡ್ಮಿಷನ್ ಮಾಡೋ ತನಕ ತುಂಬಾ ಲೇಟ್ ಆಗೋಯಿತು. ಮತ್ತೇನಪ್ಪ ಅಂತ ಹೇಳಿದ್ರೆ, ಇಬ್ಬರಿಗೂ ಅಡ್ಮಿಷನ್ ಮಾಡೋದ್ರಿಂದ ಏನಾದರೂ ಡಿಸ್ಕೌಂಟ್ ಕೊಡ್ತೀರಾ ಅಂಥೇಳಿ ನಾನು ಕೂಡ ಕೇಳಿದೆ. ಹಾಗಾಗಿ ಡಿಸ್ಕೌಂಟ್ ಎಲ್ಲ ಬೇಕು ಅಂತ ಹೇಳಿದ್ರೆ ಚೇರ್ಮನ್ ಹತ್ರ ಮಾತಾಡಬೇಕು ಸರ್ ಅಂತ ಹೇಳಿದ್ರು. ಹಾಗಾಗಿ ನಾವು ಕೂಡ ಆ ಒಂದು ದಿವಸ ಅಲ್ಲೇ ಉಳ್ಕೊಳ್ಬೇಕಾಗಿತ್ತು. ಅಲ್ಲೇ ನಾವು ಉಳ್ಕೊಂಡಂಥ ಜಾಗದಲ್ಲಿ ಒಂದು ದೇವಸ್ಥಾನ ಕೂಡ ಇತ್ತು. ನೋಡಿದ್ರೆ ಅಲ್ಲಿ ಈ ರೀತಿಯಾದಂಥ ನಾಟಕ ನಡೀತಾ ಇತ್ತು. ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತಲ್ವ. ಹಾಗಾಗಿ ನಾವು ಕೂಡ ನೋಡ್ಕೊಂಡು ನಿಂತ್ಕೊಂಡಿದ್ವಿ. ನಮ್ಮ ಮಕ್ಕಳು ಅಂತೂ ಈ ರೀತಿ ಯಕ್ಷಗಾನ ಆಗಿರಲಿ, ಬೀದಿ ನಾಟಕ ಆಗಿರಲಿ, ಅಥವಾ ಆರ್ಕೆಸ್ಟ್ರಾ ಮಾಡುವಂಥದ್ದು, ಬೀದಿಯಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡುವಂಥದ್ದು, ಇದನ್ನಂತೂ ನೋಡಿ ಅನುಭವನೂ ಇಲ್ಲ ಅವರಿಗೆ. ಇದನ್ನು ನೋಡಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿಂದ ನಿಂತ್ಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ಹೊರಡ್ತೀವಿ. ಹೌದು, ಇದು ನನ್ನನ್ನು ದಡ ಸೇರಿಸಬೇಕು ಎಂದು ಹಾಗೆ ತೀರ್ಮಾನಿಸಿದ್ದೀರಿ. ಕರ್ತವ್ಯವಲ್ವೇ ನನ್ನದು? ಅದು ನಿಮ್ಮ ಧರ್ಮವೇ ಹೌದು. ಅಲ್ಲ ಅಂತ ನಾನು ಹೇಳುವುದಲ್ಲ. ಹಾಗಂತ ನಿಮಗೆ ಹೆಣ್ಣಿಗೆ ಹೆಣ್ಣಾಗಿ ಗಂಡಿಗೆ ಗಂಡಾಗಿ ಇರುವಳು, ನಾನು ಅವಳೆ. ಅದು ಪ್ರೀತಿಯನ್ನು ಸಾಕಿ ಸಲಹಿಕೊಂಡು ಬಂದಿದ್ದೀರಿ. ಹೌದು ಅಪ್ಪ. ಏನು ನಿಮಗೆ ತುಂಬಾ ಕಷ್ಟ ಕೊಡುವುದು ಬೇಡ ಎನ್ನುವ ಹಾಗೆ ಯೋಚಿಸಿ
ನಾನೇ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನಾಯ್ತು? ಹಾಗಂತ ಮಗಳು ತಪ್ಪಿ ಮಾತಾಡ್ತಾಳೆ, ತಪ್ಪಿ ನಡೆದಿದ್ದಾಳೆ ಎನ್ನುವ ಹಾಗೆ ಸಿಟ್ಟುಗೊಳ್ಳಬಾರದು. ಮೊದಲಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಮಗಳೇ, ಕ್ಷಮೆಯನ್ನು ಯಾಚಿಸುವಂತಹ ತಪ್ಪನ್ನು ನೀನು ಮಾಡಿರುವುದಿಲ್ಲ ಅನ್ನುವಂತಹ ನಂಬಿಕೆ ನನ್ನ ಬಳಿಯಲ್ಲಿದೆ ಮಗಳೇ. ಅಲ್ಲ, ತಪ್ಪು ಅಂತ ನನಗೆ ಅನ್ನಿಸುವುದಿಲ್ಲ ಅದು. ಆದ್ರೆ ನಿಮ್ಮಲ್ಲಿ ಹೇಳುವಾಗ ಏನು ತಪ್ಪಿರಬಹುದು. ಇಲ್ಲಿ ನೋಡಿದ್ರಲ್ಲ, ಮಕ್ಕಳು ಕೂಡ ಎಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಾ ಕೂತ್ಕೊಂಡಿದ್ರು. ಹಾಗಾಗಿ ನೋಡಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ನಾವು ಕೂಡ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ದರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಅವರು ನೋಡಲಿ ಈ ರೀತಿಯಲ್ಲಿ ಯಾವ ರೀತಿಯಾಗಿ ಇರುತ್ತೆ, ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದು ಅವರು ಕೂಡ ನೋಡ್ದಂಗೆ ಆಗುತ್ತೆ. ನಮಗಂತೂ ನೋಡಿ ಅನುಭವ ಇದೆ, ಅವ್ರಿಗೂ ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ವಲ್ಪ ಹೊತ್ತು ನೋಡಿ ನಾವು ಕೂಡ ಹೊರಡ್ತೀವಿ. ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಡೇ ಇದೊಂದು ಅದೇ ಡಿಸ್ಕೌಂಟ್ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಾವು ಕೂಡ ವೇಟ್ ಮಾಡ್ತಾ ಇಲ್ಲಿ ಚೇರ್ಮನ್ನ ಮೀಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿರುವಂಥದ್ದು. ಏನಪ್ಪ ಆಯಿತು ಅಂತ ಹೇಳಿದ್ರೆ, ನಮಗೆ ಆಲ್ರೆಡಿ ಮಕ್ಕಳು ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ನು ಕೂಡ ಬರ್ತಿದ್ರು. ಅಂದರೆ ಆ ಕಾಲೇಜ್ನಲ್ಲಿ ನಡೆಯುವಂಥ ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ನು ಮತ್ತು ಒಳ್ಳೆ ಪರ್ಸೆಂಟೇಜ್ ಬಂದರೆ ಅದಕ್ಕೂ ಕೂಡ ಡಿಡಕ್ಷನ್ ಇತ್ತು. ಹಾಗಾಗಿ ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ, ನಮಗೆ ಡಿಸ್ಕೌಂಟ್ ಕೇಳಲಿಕ್ಕೆ ಹೋದಾಗ ಡಿಸ್ಕೌಂಟ್ ಪ್ರೈಸೇ ಆ ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ನು ಮತ್ತು ಏನಿರುತ್ತಲ್ಲ ಅವರು ಪರ್ಸೆಂಟೇಜ್ ಮೇಲೆ ಇರುವಂಥ ಮಾರ್ಕ್ಸಿಗೆ ಕಂಪೇರ್ ಮಾಡಿದ್ರೆ ಡಿಸ್ಕೌಂಟ್ ಅಮೌಂಟು ನಮಗೆ ಏನು ಕೂಡ ಅದು ಏನೂ ಅಲ್ಲ. ಅಷ್ಟೊಂದು ಕಡಿಮೆ ಡಿಸ್ಕೌಂಟ್ ಕೊಟ್ಟರು. ಹಾಗಾಗಿ ಯಾವುದು ಜಾಸ್ತಿ ಇರುತ್ತೆ ಅದನ್ನೇ ಬೆನಿಫಿಟ್ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಕೂಡ ಅದನ್ನು ಮುಗಿಸ್ಕೊಂಡು ಅವರು ಬಂದಿರುವಂಥ ಮಾರ್ಕ್ಸ್ ಆಗಿರ್ಬೋದು ಅಥವಾ ಅವರು ಬರ್ತಿದ್ರಲ್ವ ಏನು ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ನು, ಅದರಲ್ಲೇ ಒಳ್ಳೆ ಡಿಸ್ಕೌಂಟ್ ನಮಗೆ ಸಿಕ್ತು. ಹಾಗಾಗಿ ಅದನ್ನು ನಾವು ಎಕ್ಸ್ಟ್ರಾ ಡಿಸ್ಕೌಂಟ್ ಕೇಳೋದಕ್ಕೆ ಹೋಗಿದ್ದು ಅದು ಫ್ಲಾಪ್ ಆಯಿತು. ಮಕ್ಕಳು ಏನು ಬರ್ತಿದ್ರಲ್ಲ ಅದೇ ನಮಗೆ ಒಳ್ಳೆ ಬೆನಿಫಿಟ್ಟು ಅಂಥೇಳಿ ಅಲ್ಲಿಂದ ಸಮಾಧಾನವಾಗಿ ಬಂದ್ವಿ. ಅದು ಏನೇ ಆಗಿರಲಿ, ಏನಪ್ಪ ಅಂತ ಹೇಳಿದ್ರೆ ಒಳ್ಳೆ ಕಾಲೇಜ್ಗಳಲ್ಲಿ ಸೀಟ್ ಸಿಗಬೇಕು ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ದುಡ್ಡು ಸುರಿಲೇಬೇಕು. ಅಂಥದ್ರಲ್ಲಿ ಇದೆಲ್ಲ ದೊಡ್ಡ ಮ್ಯಾಟ್ರಾ, ಡಿಸ್ಕೌಂಟು ಅದು ಇದು ಅಂಥೇಳಿ ಸಮಾಧಾನವಾಗಿ ಅಲ್ಲಿಂದ ಹೊರಟು ಬಂದ್ವಿ. ಹೊರಟು ಬರುವಾಗ ನಾವು ಬೇರೆ ಒಂದು ಪ್ಲೇಸಸ್ ಕೂಡ ವಿಸಿಟ್ ಮಾಡೋಣ, ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗಾಗಿ ನಾವು ಅಲ್ಲಿಂದ ಬೇರೆ ಒಂದು ಪ್ಲೇಸಸ್ನ ವಿಸಿಟ್ ಮಾಡಲಿಕ್ಕೆ ಅಂತೇಳಿ ಹೊರಟಿರುವಂಥದ್ದು. ಅದು ಯಾವ ಪ್ಲೇಸು ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಅಲ್ಲಿಂದ ನಾವು ಹೋಗ್ತಾ ದಾರಿನಲ್ಲೇ ನಮಗೆ ಕುದುರೆಮುಖ ನೋಡಲಿಕ್ಕೂ ಸಿಗುತ್ತೆ. ಅಂದರೆ ಕುದುರೆಮುಖ ಕಂಪ್ಲೀಟಾಗಿ ಏನು ನಾವು ನೋಡೋದಿಲ್ಲ, ಒಳ್ಳೆ ಒಂದು ಸೀನರಿ ಸ್ಪಾಟ್ ಅಂತಲೇ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಮತ್ತೇನಪ್ಪ ಅಂತ ಹೇಳಿದ್ರೆ ಅಲ್ಲಿ ಗುಡುಗು ಮಿಂಚು ಕೂಡ ಬರ್ತಾಯಿತ್ತು. ಆ ಟೈಮಲ್ಲಿ ಅಯ್ಯೋ ಗಾಡಿ ಹತ್ತಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಸ್ವಲ್ಪ ಕೂಗಾಡ್ತಾ ಇದ್ರು. ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಕುದುರೆ ಹತ್ರ ನಿಂತ್ಸ್ಕೊಂಡು ಕೆಲವೊಂದಿಷ್ಟು ಫೋಟೋಸ್ನ ಎಲ್ಲ ಮಾಡಿಕೊಂಡು ವಿಡಿಯೋ
ವೀಡಿಯೋಸ್ನು ಕೂಡ ಮಾಡಿಕೊಂಡೆ. ಅಲ್ಲಿಂದ ನಾವು ಕೂಡ ಹೊರಡಬೇಕಾಗಿರುತ್ತೆ. ತುಂಬಾ ಬ್ಯೂಟಿಫುಲ್ ಆದಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಎಷ್ಟು ವರ್ಷಗಳ ಕಾಲ ಅಲ್ಲೇ ಇದ್ದರೂ ಕೂಡ ನಾನಂತೂ ಕುದುರೆಮುಖ ಒಂದು ಸರಿನೂ ನೋಡಿರಲಿಲ್ಲ. ಅಂಥದ್ರಲ್ಲಿ ಈ ಒಂದು ಪ್ಲೇಸ್ ಸಿಕ್ಕಿದ್ರೆ ಬಿಡ್ತೀವ. ಹಾಗಾಗಿ ಒಂದು ಒಳ್ಳೆ ಬ್ಯೂಟಿಫುಲ್ ಆದಂಥ ಫೋಟೋಸ್ನ ತೆಗೆಸ್ಕೊಂಡು ಅಲ್ಲಿಂದ ಮತ್ತೆ ಮುಂದೆ ಹೋಗ್ತೀವಿ. ಅಷ್ಟರಲ್ಲಿ ತುಂಬಾ ಕಾಡ್ದಾರಿ ಆಗಿರೋದ್ರಿಂದ ಏನೂ ತಿನ್ನಲಿಕ್ಕೆ ಸಿಗ್ತಾನೆ ಇರೋದಿಲ್ಲ. ತುಂಬಾ ಹೊಟ್ಟೆ ಕೂಡ ತುಂಬ ಹಸಿವಾಗಿ ಹೋಗ್ಬಿಟ್ಟಿರುತ್ತೆ. ಅಷ್ಟರಲ್ಲಿ ಒಂದು ಸರ್ಕಲ್ ಬಂದ ಕೂಡಲೇ ಅಲ್ಲಿ ಸ್ವಲ್ಪ ಅಂಗಡಿಗಳು ಕಾಣುತ್ತೆ. ಅಲ್ಲಿ ಬೋಂಡಾ ಬಜ್ಜಿನಾದ್ರೂ ತಿನ್ನೋಣ, ಚೆನ್ನಾಗಿರುತ್ತೆ ಈ ಒಂದು ವೆದರ್ಗೆ, ಈ ಒಂದು ಅಟ್ಮಾಸ್ಫಿಯರ್ಗೆ ಅಂತ ಹೇಳಿಬಿಟ್ಟು ಅಲ್ಲಿ ಬೋಂಡಾನ ಆರ್ಡ್ರ್ ಮಾಡಿಕೊಂಡು ಕಾಫಿನ ಕೊಟ್ಕೊಂಡು ಅಲ್ಲಿಂದ ಮತ್ತೆ ಹೊರಡ್ತೀವಿ. ತುಂಬಾ ಟೇಸ್ಟಿಯಾಗಿ ಮಾಡಿದರು. ಮತ್ತೇನಪ್ಪ ಅಂತ ಹೇಳಿದ್ರೆ ಅಲ್ಲಿ ಒಂದು ನಾಯಿ ಮರಿ ಕೂಡ ಇತ್ತು. ಅದನ್ನು ತುಂಬಾ ಆಟ ಆಡಿಸ್ತಾ ಇದ್ದ ನನ್ನ ಮಗ, ಶೇಕಿಂಗ್ ಕೊಡುತ್ತೆ ಹಾಗೆ ಹೀಗೆ ಅಂಥೇಳಿ. ನಮ್ಮ ಮನೇಲಿ ಇರುವಂಥ ನಾಯಿ ಇದ್ದಿದ್ದು ನೀವು ಕೂಡ ನೋಡಿದ್ದೀರ ಅಲ್ವಾ. ಅದನ್ನು ನಾವು ನಮ್ಮ ತಮ್ಮನ ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬಂದ್ವಿ. ಆವಾಗಲಿಂದ ಇವನಂತೂ ಯಾವುದೇ ನಾಯಿನ ನೋಡಲಿ ಅವನು ನನಗೂ ಒಂದು ನಾಯಿ ಬೇಕಿತ್ತು, ಇರಬೇಕಿತ್ತು ಅಂತಲೇ ಹೇಳುವಂಥದ್ದು. ಅದು ಇದ್ದಾಗ ಚೆನ್ನಾಗಿ ನೋಡ್ಕೋತಾನೆ. ಅದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಈ ಒಂದು ಬೆಂಗಳೂರು ಅಂತ ಜಾಗದಲ್ಲಿ ನಾವು ಹೊರಗಡೆ ಎಲ್ಲ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಅಲ್ವಾ. ಹಾಗಾಗಿ ನಾವು ನಮ್ಮ ತಮ್ಮನ ಮನೆಗೆ ಆ ಒಂದು ನಾಯಿನ ಬಿಟ್ಟು ಬಂದಿರುವಂಥದ್ದು. ಸೂಪರ್. न्यूज पेपर बट हुशार हात घालू नका, चिडते राहते. चिडते चीता रहते. ಇದು ನೆಕ್ಸ್ಟ್ ಡೇ. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಫಸ್ಟು ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ತಿಂಡಿ ತಿನ್ನಲಿಕ್ಕೆ ಅಂಥೇಳಿ ಬಂದಿರುವಂಥದ್ದು. ಇಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡ ನಂತರ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ನಾವು ಉಳ್ಕೊಂಡಿರುವ ಅಲ್ಲಿಂದ ಬೇರೆ ಒಂದು ಪ್ಲೇಸ್ಗೆ ಹೋಗ್ತೀವಿ. ಈ ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಈ ಒಂದು ವ್ಲಾಗ್ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಹೊಸ ಒಂದು ವಿಡಿಯೋದೊಂದಿಗೆ ಮತ್ತೆ ನಾಳೆ ಸಿಗ್ತೀನಿ. ಅದಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದನ್ನು ಕೂಡ ಮಿಸ್ ಮಾಡದೆ ನೋಡಿ, ಆಯಿತಾ?